ನೀವು ಯೋಚಿಸಿದಿರಾ, ವೈಕುಂಠ ಏಕಾದಶಿ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ನಡೆಸಿಕೊಡಲಾಗ್ತದೆ. ಇದರ ಹಿಂದೆ ಇರೋ ಮೂಲನಾದ್ರೂ ಏನು? ಏಕಾದಶಿಗಳಲ್ಲೇ ಉತ್ತಮವಾದದ್ದು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತದೆ. ಭೂಮಿಯ ಒಂದು ವರ್ಷ ದೇವತೆಗಳಿಗೆ ಒಂದು ದಿನವಾಗಿರುತ್ತದೆ. ಆ ದಿನದ ಸುಪ್ರಭಾತ ಸಮಯ ಅಂದ್ರೆ ಬೆಳಗಿನ ಸಮಯವೇ ವೈಕುಂಠ ಏಕಾದಶಿ. ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಮಾಸಾನಾಂ ಮಾರ್ಗಶಿರೋಹಂ ಋತುನಾಂ ಕುಸುಮಾಕರ. ಅಂದ್ರೆ ಮಾಸದಲ್ಲಿ ನಾನು ಮಾರ್ಗಶಿರ, ಋತುಗಳಲ್ಲಿ ನಾನು ವಸಂತ ಕಾಲವಾಗಿರ್ತೇನೆ. ಈ ದಿನ ಮಹಾವಿಷ್ಣು ಮೃಣ ಎಂಬ ರಾಕ್ಷಸನೊಡನೆ ಯುದ್ಧ ಮಾಡುವಾಗ ವಿಶ್ರಾಂತಿ ಪಡಿತಾರೆ. ಆಗ ಮೃಣ ಆಕಸ್ಮಿಕವಾಗಿ ದಾಳಿ ಮಾಡಲು ಮುಂದಾದಾಗ ಮಹಾವಿಷ್ಣುವಿನ ಅಂಶದಿಂದ ಸ್ತ್ರೀ ಶಕ್ತಿ ಉದ್ಭವವಾಗ್ತದೆ. ಆ ಶಕ್ತಿಯಿಂದ ಮೃಣನ ಸಂಹಾರವಾಗ್ತದೆ. ಆ ದಿನ ಮಾಸದ 11ನೇ ದಿನವಾದ ಕಾರಣ ಆಕೆಯ ಹೆಸರು ಏಕಾದಶಿ ಆಗ್ತದೆ. ಮಹಾವಿಷ್ಣುವಿಗೆ ಮೃಣನನ್ನು ಮೋಕ್ಷಕ್ಕೆ ಕಳುಹಿಸುವುದಾಗಿ ಏಕಾದಶಿ ವರವನ್ನು ಕೇಳುತ್ತಾಳೆ. ಆಗ ಮಹಾವಿಷ್ಣು ವೈಕುಂಠದ ಉತ್ತರ ಬಾಗಿಲನ್ನು ತೆರೆದು ಮುಕ್ತಿ ಕೊಡ್ತಾರೆ. ಕಲಿಯುಗದಲ್ಲಿ ಮಹಾವಿಷ್ಣುವಿನ ಸ್ವರೂಪವಾಗಿರೋದು ತಿರುಪತಿಯ ಶ್ರೀಸ್ವಾಮಿಗಳು. ಸಾಕ್ಷಾತ್ ವೈಕುಂಠದಿಂದ ಧರೆಗೆ ಬಂದ ಪರ್ವತಗಳೇ ತಿರುಮಲ ಬೆಟ್ಟಗಳು. ಹಾಗಾಗಿ ಕಲಿಯುಗದ ವೈಕುಂಠವಾದ ತಿರುಮಲ ವೈಕುಂಠ ಏಕಾದಶಿಯಲ್ಲಿ ಶ್ರೀಸ್ವಾಮಿಗಳ ಆರಾಧನೆ ಮುಕ್ತಿ ಪಡೆಯುವ ಸಂಕೇತವಾಗಿದೆ. ಏಕಾದಶಿ ದೇಹ ಮತ್ತು ಮನಸ್ಸು ಶುದ್ಧಿಗೆ ಮಾಡುವುದಾದರೆ, ವೈಕುಂಠ ಏಕಾದಶಿ ಅಂತರಾತ್ಮದ ಶುದ್ಧಿ, ದೇಹ ಶುದ್ಧಿ ಮತ್ತು ಮುಕ್ತಿ ಪಡೆಯುವ ಏಕೈಕ ಮಾರ್ಗವಾಗಿದೆ.